Good evening to everyone. Today is day 8. ನಾವು ಎಸ್ಟರ್ಡೇ ಕ್ಲಾಸಲ್ಲಿ ಏನು ಮಾಡಿದ್ದೇವಪ್ಪ ಅಂತಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ದು ಸ್ವಲ್ಪ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ. ಇವತ್ತು ಏನು ಮಾಡೋವಪ್ಪ ಅಂತಂದರೆ ಅದು ಕಂಟಿನ್ಯೂಯೇಷನ್ ಪಾರ್ಟ್. ಇನ್ನು 1 ಮಾರ್ಕ್ಸಿಂದು ಡಿಸ್ಕಷನ್ ಮಾಡಿದ್ದೀವಿ. 3 ಮಾರ್ಕ್ಸಿನ ಕ್ವಶನ್ಸು ಡಿಸ್ಕಷನ್ ಮಾಡಿದ್ದೀವಿ. 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಇದ್ರ ಮೇಲೆ ಅರೈಸ್ ಆಗ್ಬೋದು ಅಂತ. ನೋಡಿ ಫಸ್ಟ್ ಏನು ಮಾಡ್ತಾನಪ್ಪ ಅಂತಂದರೆ 2 ಮಾರ್ಕ್ಸ್ ಕ್ವಶನಲ್ಲಿ ಮಾಡಲ್ ಕ್ವಶನ್ ಪೇಪರು ಮತ್ತು essay 1 ಮತ್ತು ನೆಕ್ಸ್ಟ್ ಯಾವ್ದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಒಳಗಡೆ ಒಂದು ಕ್ವಶನ್ ಕಂಪಲ್ಸರಿ ಇದೆ. ಏನಪ್ಪ ಅಂದರೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಓಕೆ, ಇವಾಗ ನೋಡಿ ಇಲ್ಲಿ ನೋಡಿ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0 ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಇದು ನೋಡಿ ಇಂಪಾರ್ಟೆಂಟ್, ಇದು ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಏನು ಫೈಂಡ್ ಮಾಡ್ಬೇಕ್ರಿ? ರೂಟ್ಸ್. ರೂಟ್ಸ್ ಅಂದ್ರೆ ಏನ್ರಿ? ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಂತ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಯಾವ ಮೆಥಡ್ ಇಂದಪ್ಪ ಅಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ. ಓಕೆ, ಇಲ್ಲಿ ನೋಡಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಂದ್ರೆ ಐ ಥಿಂಕ್ ನೀವು ಪರಿಣಾಮ ಚಾಪ್ಟರ್ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0. ಪರಿಣಾಮ ಚಾಪ್ಟರ್ ಏನು ಮಾಡಿದ್ರಪ್ಪ ಅಂತಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅಲ್ಲಿ ಒಂದ್ಸಲ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0 ಇದೆ. ಇಲ್ಲಿ ನೋಡಿ, ಈ ನಂಬರ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನ್ರಿ? ಇಲ್ಲಿ 10 ಇದೆ, 10 ಈಗ ಆರಾಮ್ಸೆ ಮಾಡ್ಬೋದ್ರಿ. ಇಲ್ಲಿ ಏನು ಮಾಡಿ, ಇದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್, ಇದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್ ತಗೋತೀರಿ. ಫಸ್ಟ್ 2 5 10 5 1 5. ಓಕೆನಾ? ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0. ಓಕೆ, ಇಲ್ಲಿ ನೋಡಿ 2x ಪ್ಲಸ್ 5x ಅಂದರೆ ಎಷ್ಟಾಗ್ತದೆ ರೀ? 7x ಆಗುತ್ತೆ. ಓಕೆನಾ? 7x ಆಗುತ್ತೆ. 2 5 10 ಬರುತ್ತೆ. ಇಲ್ಲಿ ಏನು ಕಾಮನ್ ತೆಗಿತೀರಿ? ಎಕ್ಸ್ ಕಾಮನ್ ತೆಗಿಬೇಕು. ಎಕ್ಸ್ ಕಾಮನ್ ತೆಗಿಬೇಕು. ಯಾಕಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಎಕ್ಸ್ ಇದೆ. ಅಂದರೆ ಏನು ಮಾಡ್ಬೋದು ರೀ? ಇಲ್ಲಿ ಎಕ್ಸ್ನ ಏನು ಮಾಡ್ಬೋದು? ಕಾಮನ್ ತೆಗಿಬೋದು. ಇಲ್ಲಿ ಒಂದು ಎಕ್ಸ್ ಕಾಮನ್ ತೆಗೆದಿದೆ ಅಥವಾ ಇನ್ನೊಂದು ಏನಾಗ್ತದೆ? ಇಲ್ಲಿ ಎಕ್ಸ್ ಉಳಿತೆ ಪ್ಲಸ್ 2. ಆಲ್ರೆಡಿ ಎಕ್ಸ್ ಕಾಮನ್ ತೆಗೆದಿದೆ. ಇಲ್ಲಿ ಏನು ಉಳಿತೈತಿ? ಇನ್ನೊಂದು ಎಕ್ಸ್ ಉಳಿತೈತಿ ಪ್ಲಸ್. ಇಲ್ಲಿ ನೋಡಿ 5 ಟೇಬಲ್ ಅಲ್ಲಿ 10 ಇದೆಯಾ, ಅಂದರೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ 5ನ ಕಾಮನ್ ತೆಗಿಬೋದು ಅಂತ. ಎಕ್ಸ್ ಪ್ಲಸ್ 5 2 10 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡಿ, ಇಲ್ಲಿ ಏನು ಕಾಮನ್ ತೆಗಿಬೋದ್ರಿ? ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಎರಡು ಸೈಡ್ ಎಕ್ಸ್ ಪ್ಲಸ್ 2 ಕಾಮನ್ ಇದೆನಾ? ಆ ಎಕ್ಸ್ ಪ್ಲಸ್ 2ನ ಏನು ಮಾಡಿ ಕಾಮನ್ ತೆಗೀರಿ. ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ಬರ್ತಿದೆಯಪ್ಪ ಅಂದ್ರೆ ಇಲ್ಲಿ ಏನು ಉಳಿತೈತೆ? ರಿಮೈನಿಂಗ್ ಎಕ್ಸ್ ಉಳಿಯುತ್ತೆ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನು ಮಾಡ್ತೀರಿ? ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ಈ ಪ್ಲಸ್ 2 ಇದ್ರೆ ಆ ಸೈಡ್ ಬಂದ್ರೆ ಏನಾಗ್ತೈತ್ರಿ? ಮೈನಸ್ ಆಗುತ್ತೆ. -2. ಈ ಪ್ಲಸ್ ಸೈನ್ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದೆ ಅಂದ್ರೆ ನೆಗೆಟಿವ್ ಆಗುತ್ತೆ ಏನ್ರಿ? ಇದು ಅಂದರೆ ಮೈನಸ್ ಆಗುತ್ತೆ. -5. Therefore, the roots are x equals to, very very last sentence. Therefore, the roots of the quadratic equation ಏನಾಗ್ತದ್ರಿ? x equals to -2, x equals to -5. ಓಕೆ, ಡಿಗ್ರಿ 2 ಇರೋದ್ರಿಂದ ಏನಾಗ್ತಪ್ಪ ಅಂದ್ರೆ 2 ರೂಟ್ಸ್ ಏನಾಗ್ತಾವು ಸಿಗ್ತಾವ್ರಿ ನಮಗೆ. ಓಕೆನಾ? ಇದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಇದ್ರದ್ದು ರೂಟ್ಸ್ ಫೈಂಡ್ ಔಟ್ ಮಾಡಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ದ. ಓಕೆ, ಇಲ್ಲಿ ಏನಂತಂದ್ರಿ? ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿದಾನೆ. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದೀವಿ, ಅದ್ರದ್ದು ಏನು ಮಾಡಿ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾನೆ. ನೀವೇನು ಮಾಡ್ಬೇಕ್ರಿ? ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೂ ಒಂದೇ, ಬೋತ್ ಆರ್ ಸೇಮ್. ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಅದನ್ನೇ ಮಾಡಬೇಕು. ನೆಕ್ಸ್ಟ್
ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಇದೇ ಮೆಥಡಿಂದ ಮಾಡ್ಬೋದು ರೀ. ಆಯ್ತಾ? ಇವಾಗ ನೋಡಿ ಫಸ್ಟ್ ಅವಾಗಲೇ ಏನು ಹೇಳಿದೇವ್ರಿ, ಫಸ್ಟ್ ಏನು ಮಾಡಬೇಕು, ಇದು ಮತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ದು ಕೊಯಿಫಿಷಿಯಂಟ್ ದೆನ್ ಕಾನ್ಸ್ಟಂಟ್ ಇವೆರಡೂ ಏನು ಮಾಡಿ ಮಲ್ಟಿಪ್ಲೈ ಮಾಡಿ 2 ಇಂಟು -6 -12 ಆಗುತ್ತೆ ರೀ, -12 ಆಗುತ್ತೆ. ಓಕೆ, ಇಲ್ಲಿ ನೋಡಿ ಎರಡು ಮೆಥಡಿಂದ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಒಂದು ಡೈರೆಕ್ಟ್ ಏನು ಮಾಡಿ ಫ್ಯಾಕ್ಟರೈಸೇಷನ್ ಮೆಥಡಿಂದ ಮಾಡಿರಿ. ಹಿಂಗೆ 2 6 12, 2 3 6, 3 1 3. ಇಲ್ಲಿ ನೋಡಿ 2 2 4, 2 2 4 ಪ್ಲಸ್ -3 = 1 ಬರುತ್ತೆ. ಓಕೆನಾ? 2 2 4 3 ಅಂದರೆ 4 - 3 = 1 ಬರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ತಗೋಬಹುದು. ಯಾವ ಥರಪ್ಪ ಅಂದರೆ 2x² ಪ್ಲಸ್ 4x - 3x - 6 = 0 ಅಂತ. 4x - 3x ಅಂದರೆ ಎಷ್ಟಾಗ್ತದೆ ರೀ? ಎಕ್ಸ್ ಆಗುತ್ತೆ. ಇಲ್ಲಿ ನೋಡಿ ಬಿಗ್ಗರ್ ನಂಬರ್ ಸೈಡ್ ಪಾಸಿಟಿವ್ ಇದೆ, ಏನಾಗ್ತೈತೆ ರೀ? ಇದು ಪಾಸಿಟಿವ್ ಇರ್ತೈತಿ. ಓಕೆನಾ? ಇಲ್ಲ ಈ ಮೆಥಡಿಂದ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 6 ಬರುತ್ತೆ. 6 ಯಾವ ಟೇಬಲ್ ಎಲ್ಲ ಐತ್ರಿ? 2 6 ಬರುತ್ತೆ ಮತ್ತು 3 4 12 ಬರುತ್ತೆ. ಬಟ್ ಇಲ್ಲಿ ಏನಿದೆ ಅಂದರೆ ಇದು ಇಂಪಾರ್ಟೆಂಟ್ ರೀ. ಇಲ್ಲಿ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮಾಡಿ ನನಗೆ ಎಷ್ಟು ಬರ್ಬೇಕು ರೀ? ಆನ್ಸರ್ 1 ಬರ್ಬೇಕು. ಯಾಕಪ್ಪ ಅಂದರೆ ಇಲ್ಲಿ ಮಿಡಲ್ ಏನಿದೆ? 1x ಇದೆ, 1x ಇದೆ. ಆಯ್ತಾ? ಇದು ಏನಾಗಲ್ರಿ, ಇದು ಬರಲ್ಲ. 2 + 6 ಮಾಡಿದರೆ 8 ಬರುತ್ತೆ. 6 - 2 ಮಾಡಿದರೆ 4 ಬರುತ್ತೆ. ಅದಕ್ಕೆ ಏನಾಗಲ್ರಿ, ಇದು ಬರಲ್ಲ. ನೆಕ್ಸ್ಟ್ 3 4 12. ಬಟ್ ಯಾರು ಮಾಡಿದ್ರೆ ಎಷ್ಟಾಗ್ತೈತೆ ರೀ? 7 ಆಗುತ್ತೆ. ಅದೇ ಸಬ್ಸ್ಟ್ರಾಕ್ಟ್ ಮಾಡಿ 4 - 3 1 ಆಗುತ್ತೆ. ಆಯ್ತಾ? ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸೈನ್ ಕೊಡೋದು ಭಾರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆಯಪ್ಪ ಅಂದರೆ ಏನು ಮಾಡ್ಬೇಕು ರೀ? ಆರಾಮ್ಸೆ ಬಿಗ್ಗರ್ ನಂಬರ್ ಸೈನ್ ಪಾಸಿಟಿವ್ ಕೊಡಬೇಕು. ಇದು ನೆಗೆಟಿವ್. -× +, -3 4 12 ಆಗುತ್ತೆ. ಅದೇ 4 - 3 ಅಂದರೆ ಎಷ್ಟಾಗ್ತದೆ ರೀ? 1 ಆಗುತ್ತೆ. ಇಲ್ಲಿ 1 ಆಗುತ್ತೆ. ಓಕೆನಾ? ಈ ಥರನಾಗಾದರೂ ಮಾಡ್ಕೋಬೋದು, ಇಲ್ಲ ಈ ಮೆಥಡಿಂದ ಆದರೂ ಸಾಲ್ವ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ಅದನ್ನು ಸಾಲ್ವ್ ಮಾಡಿ. ಇಲ್ಲಿ ಏನು ಕಾಮನ್ ತೆಗಿದ್ರಿ? 2 ಟೇಬಲಲ್ಲಿ 4 ಇದೆನಾ, ಅದಕ್ಕೆ ಏನು ಮಾಡಿ 2 ಕಾಮನ್ ತೆಗಿರಿ. x² ಇದೆನಾ, ಇಲ್ಲಿ ಏನು ಮಾಡಿ x ಕಾಮನ್ ತೆಗಿರಿ. ಇಲ್ಲಿ x ಕಾಮನ್ ತೆಗೆದ್ರೆ ಏನು ಉಳಿತೈತಿ? x ಉಳಿತೈತಿ. ಪ್ಲಸ್ 2 2 4 ಮೈನಸ್ ಇಲ್ಲಿ ಏನಾಗುತ್ತೆ? 3 ಕಾಮನ್ ತೆಗಿರಿ. x ಮೈನಸ್ ಸಪೋಸ್ ಇಲ್ಲಿ ಏನಾದರೂ ಮೈನಸ್ ತೆಗೆದ್ರೆ ಅಂತ ಇಟ್ಕೊಳ್ಳಿ. ಮೈನಸ್ ಹಾಕಿದ್ರಪ್ಪ ಅಂತಂದರೆ 3 2 6 ಆಗುತ್ತೆ. -× ಪ್ಲಸ್ ಆಗುತ್ತೆ ಇಲ್ಲಿ. ಅಂದರೆ ಇದು ನೆಗೆಟಿವ್ ಸೈನ್ ಬರಬಾರ್ದು. ಏನಾಗಬೇಕು? ಇಲ್ಲಿ ಪಾಸಿಟಿವ್ ಆಗಬೇಕು. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಇಲ್ಲಿ x + 2 ಇದೆ ಅಂದರೆ ಕಂಪಲ್ಸರಿ ಏನು ಬರುತ್ತೆ? x + 2ನೇ ಬರುತ್ತೆ. -× ಪ್ಲಸ್ ಮೈನಸ್ 3 × x 3x, -× ಪ್ಲಸ್ ಮೈನಸ್ 3 × 2 6 ಆಗುತ್ತೆ. ಇಲ್ಲಿ ಏನಾಗ್ತೈತೆ ರೀ? ನೆಕ್ಸ್ಟ್ x + 2 ಕಾಮನ್ ಬರುತ್ತೆ. ಇಲ್ಲಿ ಏನಾಗ್ತೈತೆ ರೀ? 2x -3. ಇಲ್ಲಿ x + 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ? 2x - 3 ಉಳಿತೈತಿ. = 0 ಎರಡು ಸಪ್ರೇಟ್ ಮಾಡ್ಕೊರಿ. x + 2 = 0, 2x - 3 = 0, x ಇದು ಪಾಸಿಟಿವ್ ಸೈನ್ ಈ ಸೈಡ್ ಹೋದ್ರೆ ಏನಾಗ್ತದೆ ರೀ? ನೆಗೆಟಿವ್ ಆಗುತ್ತೆ. ಇಲ್ಲಿ 2x = 3. ನೆಕ್ಸ್ಟ್ x ಇಲ್ಲಿ ಹೇಳ್ರಿ 3/2 ಆಗುತ್ತೆ. 3/2 ಆಗುತ್ತೆ. Therefore the roots are x = -2 and x = 3/4. ಓಕೆ, ಇಲ್ಲಿ ನೋಡಿ ಇದು ಈ ಥರ ಒಂದು ಕ್ವಶನ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಹ್ಯಾಸ್ 2 ರಿಯಲ್ ಈಕ್ವಲ್ ರೂಟ್ಸ್ ಅಂತ. ಏನು ಬರುತ್ತೆ? ಡಿಸ್ಕ್ರಿಮಿನೆಂಟ್ ಬರುತ್ತೆ. ಇವಾಗ ಏನು ಮಾಡಿ ಫಸ್ಟ್ ಇದು ಗಿವನ್ ಬರ್ಕೋರಿ. ಗಿವನ್ kx x - 2 plus 6 = 0. kx × x ಮಾಡಿದ್ರೆ ಏನು ಬರ್ತೈತೆ ರೀ? kx² ಮೈನಸ್ kx × 2 ಮಾಡಿದರೆ
2kx plus 6 is equals to 0. ಇಲ್ಲಿ a ವ್ಯಾಲ್ಯೂ ಏನಾಗ್ತದ್ರಿ? a equals to k, b equals to minus 2k, c equals to 6. ಓಕೆ, ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಕತ್ತಾರೆ ಇವರು? ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಂತೆ. ಇಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಂದ್ರೆ ರೂಟ್ಸ್ ಹೆಂಗದ ಅಂತ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂದರೆ ಫಸ್ಟ್ ಏನು ಬರೀಬೇಕ್ರಿ? ಡಿಸ್ಕ್ರಿಮಿನೆಂಟ್ b ಸ್ಕ್ವೇರ್ ಮೈನಸ್ 4ac. ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಇದ್ದಾಗ ಡಿಸ್ಕ್ರಿಮಿನೆಂಟ್ ಏನಾಗಿರ್ತದ್ರಿ? 0 ಆಗಿರುತ್ತೆ. ಈಕ್ವಲ್ಸ್ ಟು b ಸ್ಕ್ವೇರ್ ಮೈನಸ್ 4ac. ಇವಾಗ ಏನು ಮಾಡಿ? ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. 0 ಈಸ್ ಈಕ್ವಲ್ಸ್ ಟು b ಅಂದರೆ ಎಷ್ಟು ಬರ್ತೈತ್ರಿ? ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4. a ವ್ಯಾಲ್ಯೂ ಎಷ್ಟೈತ್ರಿ? k. c ವ್ಯಾಲ್ಯೂ ಎಷ್ಟೈತ್ರಿ? 6 ಆಗುತ್ತಾ? 0 ಈಸ್ ಈಕ್ವಲ್ಸ್ ಟು 2k ಮೈನಸ್ 2k ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 2k ಹೋಲ್ ಸ್ಕ್ವೇರ್ ಅಂದ್ರೆ ಏನು ಮಾಡಿ? ಮೈನಸ್ 2k ಇಂಟು ಮೈನಸ್ 2k ಅಂದರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಂತ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4 k ಇಂಟು k ಸ್ಕ್ವೇರ್ ಆಗುತ್ತೆ ರೀ. ಅಂದರೆ ಎಷ್ಟಾಯ್ತು ಇದು? 4k ಸ್ಕ್ವೇರ್ ಮೈನಸ್ 24 4 6 24k. ನೆಕ್ಸ್ಟ್ ಏನು ಮಾಡ್ಬೋದು ರೀ ಇದನ್ನ? 4k ಸ್ಕ್ವೇರ್ ಮೈನಸ್ 24k ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಏನು ಕಾಮನ್ ತೆಗಿಬೋದ್ರಿ? ಏನು ಕಾಮನ್ ತೆಗಿಬೋದ್ರಿ? 4k ಕಾಮನ್ ತೆಗಿಬೋದು. 4 ಟೇಬಲ್ 24 ಇದೆ, k ಇಲ್ಲಿ ಬಿ ಕೆ ಇದೆ, ಇಲ್ಲಿ ಬಿ ಕೆ ಇದೆ, ಕಾಮನ್ ತೆಗಿರಿ. ಇಲ್ಲಿ ಏನು ಉಳಿತೈತಿ ರೀ? ರಿಮೈನಿಂಗ್ k ಉಳಿಯುತ್ತೆ. ರಿಮೈನಿಂಗ್ ಏನು ಉಳಿತೈತಿ? k ಉಳಿತೈತಿ. ನೆಕ್ಸ್ಟ್ 4 6 24. ಇವಾಗ ಏನು ಮಾಡಿ? ಎರಡು ಫ್ಯಾಕ್ಟರ್ ಸಿಕ್ತು. 4k ಈಕ್ವಲ್ಸ್ ಟು 0, k ಮೈನಸ್ 6 ಈಕ್ವಲ್ಸ್ ಟು 0. k ಈಕ್ವಲ್ಸ್ ಟು 0/4 ಅಂದರೆ 0 ಆಗ್ತೈತಿ. ಇಲ್ಲಿ k ಈಕ್ವಲ್ಸ್ ಟು 6 ಆಗುತ್ತೆ. ಓಕೆ, ಇಲ್ಲಿ k ಈಕ್ವಲ್ಸ್ ಟು 0 ಬರೆಯಕ್ಕೆ ಬರೋದಿಲ್ಲ ರೀ. ಸಪೋಸ್ ನೀವು k ಈಕ್ವಲ್ಸ್ ಟು 0 ಹಾಕಿದ್ರೆ ಇಲ್ಲಿ ಏನಾಗ್ತೈತಿ? k 0 ಹಾಕ್ಬಿಟ್ರೆ ಏನಾಗ್ತೈತಿ? ಇದು ಕಂಪ್ಲೀಟ್ 0 ಆಗಿಬಿಡುತ್ತೆ. 6 ಈಕ್ವಲ್ಸ್ ಟು 0 ಆಗಕ್ಕೆ ಚಾನ್ಸೇ ಇಲ್ಲ. ನಮ್ಗೆ ಏನು ಬೇಕಪ್ಪ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬೇಕು. k ಈಕ್ವಲ್ಸ್ ಟು 0 ಹಾಕಿದ್ರೆ ಏನಾಗ್ತೈತಿ? ಇದು ಕಂಪ್ಲೀಟ್ 0 ಆಗುತ್ತೆ. 0 equals to anything is 0. 6 equals to 0. It's not possible. Therefore, k equals to 6. ನೋಡಿ, ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಮಾಡಿ? ಇದು ಒಂದೇ ಕ್ವಶನ್ ಮೇಲೆ ಡಿಪೆಂಡ್ ಆಗಬಾರ್ದು, ಮತ್ತೆ ಇದ್ರ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.